ನೇತೃತ್ವ ಅಭಿಯಾನದ ಎರಡನೇ ಭಾಗದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರಾದಂಥ ಅರುಣೂರು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲ ಹೋಬಳಿಗಳಲ್ಲಿಯೂ ಸಹ ಈ ಅಭಿಯಾನ ಭಾಳ ಚುರುಕಾಗಿ ಸಾಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಮಂಡಳಿಗಳ ಪೈಕಿ ಅತಿ ಹೆಚ್ಚಿನ ಮೆಂಬರ್ಶಿಪ್ಪನ್ನು ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಪಕ್ಷದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ನಾಗರಿಕರು ಭಾಳ ಸಕ್ರಿಯವಾಗಿ ತೊಡಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಏಕೈಕ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಇದರ ಉದ್ದೇಶ ಇಷ್ಟೇ, ಪಕ್ಷವನ್ನು ಗಟ್ಟಿಗೊಳಿಸಬೇಕು, ಪಕ್ಷ ಸರ್ಕಾರವನ್ನು ತರಬೇಕು, ಸರ್ಕಾರದ ಮುಖಾಂತರ ದೇಶ ಕಟ್ಟುವ ಪರಂಪರೆಗೆ ಕೈ ಜೋಡಿಸಬೇಕು ಮತ್ತು ವಿಶೇಷವಾಗಿ ಭಾರತ ದೇಶದಲ್ಲಿ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ, ದೇಶವನ್ನು ಗಟ್ಟಿಗೊಳಿಸೋದಕ್ಕೆ ಭಾಳ ಶಕ್ತಿಯನ್ನು ಕೊಡುವಂಥ ಈ ಮೆಂಬರ್ಶಿಪ್ ಅಭಿಯಾನ ಅತ್ಯಂತ ಮಹತ್ವದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಿದ್ಧಾಂತ ಒಂದೇ, ದೇಶ ಮೊದಲು ಅಂತ. ದೇಶ ಮೊದಲು, ಪಕ್ಷ ಎರಡನೇದು, ವೈಯಕ್ತಿಕವಾಗಿ ವ್ಯಕ್ತಿತ್ವ ಮೂರನೇದು. ಹಾಗಾಗಿ ದೇಶ ಮೊದಲು ಆಗಬೇಕಾದ್ರೆ ಪಕ್ಷ ಭಾರಿ ಗಟ್ಟಿಯಾಗಿ ಆಗಬೇಕು, ಪಕ್ಷ ಸರ್ಕಾರ ಬರಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಏನೇನು ಕೆಲಸಗಳಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಭಾಳ ಮುಖ್ಯವಾಗಿ 500 ವರ್ಷಗಳಿಂದ ಬಾಕಿ ಇದ್ದಂಥ ರಾಮ ಮಂದಿರ ನಿರ್ಮಾಣ ಆಗಿದ್ದು, ಜಮ್ಮು ಕಾಶ್ಮೀರ ಉಗ್ರಗಾಮಿಗಳನ್ನು ಸದೆಬಡಿದಿದ್ದು, ಅದಕ್ಕೆ ಇವತ್ತು ನಿನ್ನೆ ನೋಡ್ತಾ ಇದ್ದೀರಿ ಎಷ್ಟು ಶಾಂತಿಯುತವಾಗಿ ಚುನಾವಣೆ ನಡೆದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. CAA, NRC ಮತ್ತು ಸ್ವಚ್ಛ ಭಾರತ್ ಅಭಿಯಾನ, PM ಕಿಸಾನ್ ಸಮ್ಮಾನ್ ಸ್ಕೀಮ್, ಆಯುಷ್ಮಾನ್ ಭಾರತ್ ಸ್ಕೀಮ್, ನೂರಾರು ಯೋಜನೆಗಳನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಈ ಬಾರಿ ವಿಶೇಷವಾದದ್ದು ಏನು ಅಂದರೆ, ಈ ದೇಶದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಮನಿ ಪೋಲಾಗಬಾರ್ದು. ಯಾರು ಟ್ಯಾಕ್ಸ್ ಕಟ್ತಾರೋ ಅವ್ರಿಗೆ ಗೌರವ ಜಾಸ್ತಿ ಆಗಬೇಕು. ಇನ್ನೂರು 98% ಇರಬಾರ್ದು, ಬರೀ 2% ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು. ಹಾಗಾಗಿ ಈ ದೇಶದಲ್ಲಿ 2 ಬಹಳ ಮಹತ್ವದ ಕಾನೂನು ತರಕ್ಕೆ ನಮ್ಮ ಸರ್ಕಾರ ಹೊರಟಿದೆ. ಮೊದಲನೇದಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಎಲ್ಲ ಜಾತಿ ಜನಾಂಗಗಳಿಗೂ ಸರಿಸಮಾನವಾದ ಕಾನೂನು ಕಾಯ್ದೆ ತರಬೇಕು, ಒಬ್ಬರ ಮೇಲಲ್ಲ, ಒಬ್ಬರ ಕೀಳಲ್ಲ. ಹಾಗಾಗಿ ಈ ನೆಲದ ಕಾನೂನು ಎಲ್ಲರಿಗೂ ಅನ್ವಯ ಆಗಬೇಕು ಅನ್ನೋದು ಮೊದಲನೇದು. ಎರಡನೇದು, ಒನ್ ನೇಷನ್ ಒನ್ ಎಲೆಕ್ಷನ್. ಇಡೀ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಟ್ಯಾಕ್ಸ್ ಕಾರ್ಡು, ಒಂದು ದೇಶ ಒಂದು ರೇಷನ್ ಕಾರ್ಡು, ಒಂದು ದೇಶ ಒಂದು ಆಧಾರ್ ಕಾರ್ಡು. ಹಾಗಾಗಿ ದೇಶವನ್ನು ಹತ್ತಿರಗೊಳಿಸುವಂಥ ಪರಂಪರೆಗೆ ಒಂದು ದೇಶ ಒಂದು ಚುನಾವಣೆ ಅನ್ನುವ ಪ್ರಕ್ರಿಯೆಯನ್ನು ಚಾಲನೆಗೊಳಿಸಿದ್ದಾರೆ. ಮೂರನೇದಾಗಿ, ಈ ದೇಶದಲ್ಲಿ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದು ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾಕೆಂದರೆ ಬಿಹಾರದಲ್ಲಿ ಮನೆ ಓದಿದ್ದೀರಿ, ಒಂದು ಪ್ರೆಸ್ಸಲ್ಲಿ ಒಂದು ಹಳ್ಳಿಯನ್ನೇ ಇದು ವಕ್ಫ್ ಬೋರ್ಡ್ ಸೇರಿದ ಜಮೀನಿದು, ನೀವೆಲ್ಲ ಖಾಲಿ ಮಾಡಬೇಕು ಅನ್ನೋ ಭಾವನೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ಆ ವಕ್ಫ್ ಬೋರ್ಡ್ ಕಾನೂನನ್ನು ರದ್ದುಗೊಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸೊ ಈ ದೇಶದಲ್ಲಿ 3 ಮಹತ್ವದ ಕಾಯ್ದೆಗಳನ್ನು ತರೋದಕ್ಕೆ ನಾವೆಲ್ಲರೂ ಶಕ್ತಿ ಕೊಡಬೇಕು. ಶಕ್ತಿ ಕೊಡಬೇಕಾದ್ರೆ ಈ ಪಕ್ಷದಲ್ಲಿ ಮೆಂಬರ್ಶಿಪ್ ಜಾಸ್ತಿ ಮಾಡಬೇಕು. ಅದ್ರ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಬಲವನ್ನು ನರೇಂದ್ರ ಮೋದಿ ಮತ್ತು NDA ಸರ್ಕಾರ ಕೊಟ್ಟಾಗ ಎಲ್ಲ ಕಾಯ್ದೆ ಕಾನೂನು ಬರೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಇವತ್ತು ಜನ BJP ಮೆಂಬರ್ಶಿಪ್ ಆಗ್ತಾಯಿದೆ. ಹೋದ ಅವಧಿಯಲ್ಲಿ 11 ಕೋಟಿ ಮೆಂಬರ್ಶಿಪ್ಪನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ. ಈ ಬಾರಿಯೂ ಸಹ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇಡೀ ದೇಶ ಈ ದೇಶವನ್ನು ಕಾಪಾಡೋ ನರೇಂದ್ರ ಮೋದಿ, ವಿಶ್ವದ ಗುರು ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಿದೆ. ನಾವು ನೋಡ್ತಾ ಇದ್ದೀರಿ, ಪ್ರಪಂಚದಲ್ಲಿ ಎಲ್ಲೇ ಯುದ್ಧ ಆಗಲಿ ಹಳೆಯ ಕಾಲದಲ್ಲಿ ಅಮೆರಿಕ ಕಡೆ ನೋಡ್ತಾ ಇದ್ರು, ರಷ್ಯಾ ಕಡೆ ನೋಡ್ತಾ ಇದ್ರು, ಜರ್ಮನಿ ಕಡೆ ನೋಡ್ತಾ ಇದ್ರು, ಜಪಾನ್ ಕಡೆ ನೋಡ್ತಾ ಇದ್ರು. ಆದರೆ ಇವತ್ತು ಉಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಅವರಿಬ್ಬರು ಹೇಳ್ತಾರೆ ನರೇಂದ್ರ ಮೋದಿ ಬಂದರೆ ನಾವು ಒಪ್ಕೊಳ್ತೀವಿ. ಇವತ್ತು ಲೆಬನಾನ್, ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಬರಲಿ. ಎಲ್ಲ ಕಡೆ ನರೇಂದ್ರ ಮೋದಿ ಇವತ್ತು ವಿಶ್ವದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಆ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದು ಯಾವುದು ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಈ ದೇಶದ ನಾಗರಿಕ ಬಂಧುಗಳು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಮೆಂಬರ್ಶಿಪ್ ಡ್ರೈವನ್ನು
ಎಲ್ಲರೂ ಭಾಳ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ಮಾತನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾರ್ಯಾರು ದೇಶಭಕ್ತರಿದ್ದಾರೋ, ದೇಶ ಪ್ರೇಮಿಗಳಿದ್ದಾರೋ, ದೇಶವನ್ನು ಭಾರಿ ಇಷ್ಟಪಡ್ತಾರೋ, ದೇಶದ ಬಗ್ಗೆ ಕಾಳಜಿ ಇರ್ತಾರೋ ಅವರೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಗೆ ಸೇರೋದ್ರ ಮುಖಾಂತರ BJP ಮತ್ತು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಮಾತನ್ನು ಹೇಳಿ, ನಮ್ಮ ತಾಲೂಕಿನಲ್ಲೂ ಸಹ ಯಾವಾಗಲೂ ಎರಡೇ ಗುಂಪು, ಒಂದು ಕಡೆ JDS, ಒಂದು ಕಾಂಗ್ರೆಸ್. ನೋಡಿ ಸಾಕಾಗಿದೆ ಎಲ್ರಿಗೂ 40 ವರ್ಷ. ಈ ಬಾರಿ ಏನಾದರೂ ಜನ ಬದಲಾವಣೆ ಬಯಸಿದ್ದಾರೆ, ದೇಶಕ್ಕೆ ನೋಡ್ತಾ ಇದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಕಡೆ ನೋಡಿ ದೇಶಕ್ಕೆ ಸೇವೆ ಮಾಡೋದಕ್ಕೆ ನಾವು BJP ಸೇರಬೇಕು ಅನ್ನೋ ಭಾವನೆ ಜನಮಾನಸದಲ್ಲಿ ಬರ್ತಾ ಇದೆ. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಕರೆ ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಯಾರು ಯುವಕರಿದ್ದೀರಿ, ರೈತರಿದ್ದೀರಿ, ತಾಯಂದಿರಿದ್ದೀರಿ ಮತ್ತು ಎಲ್ಲ ನಾಗರಿಕ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಸ್ವಯಂ ಪ್ರೇರಿತವಾಗಿ ಸೇರಬೇಕು. ಸೇರಿ ಕೈ ಬಲಪಡಿಸಬೇಕು, ಕಮಲವನ್ನು ಅರಳಿಸುವ ಮುಖಾಂತರ ಈ ದೇಶಕ್ಕೆ ಹೊಸ ಆಯಾಮವನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿ, ಈ ದಿನ ಯಲ್ದೂರು ಭಾಗದಲ್ಲಿ, ಯಲ್ದೂರು ಹೋಬಳಿಯಲ್ಲಿ ಈ ನಮ್ಮ ಮೆಂಬರ್ಶಿಪ್ ಅಭಿಯಾನದ ಅಂಗವಾಗಿ ಇವತ್ತು ಯಾವ ಡ್ರೈವರು ಅಲ್ಲ ಎರಡನೇದು ಇದು ಮಾಡ್ತಿಲ್ಲ, ಮಹಾಸಂಪರ್ಕ ಅಭಿಯಾನ ಅನ್ನೋ ಅಡಿಯಲ್ಲಿ ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ, ನಿನ್ನೆ ಮತ್ತು ಇವತ್ತು ಇಡೀ ದೇಶದಲ್ಲಿ BJP ಕಾರ್ಯಕರ್ತರು ಮನೆಗೆ ಹೋಗ್ತಾರೆ. ಹಾಗಾಗಿ ನಮ್ಮ ತಾಲೂಕಿನ ಚಂದ್ರಶೇಖರ್ ಮತ್ತು ಅವ್ರ ತಂಡ, ನಮ್ಮ BJP ತಂಡ, ನಾಗಭೂಷಣ್ ಮತ್ತು ಅವ್ರ ತಂಡ ಎಲ್ಲ ಪದಾಧಿಕಾರಿಗಳು ಸೇರಿ ಯಲ್ದೂರಲ್ಲಿ ಇವತ್ತು ಭಾರಿ ಚೆನ್ನಾಗಿ ಮನೆಗೆ ಹೋಗಿ ಅವರನ್ನು ಮನವೊಲಿಸಿ ಪಕ್ಷಕ್ಕೆ ಸೇರಿಸುವ ಕಾರ್ಯಕ್ರಮ ಆಗ್ತಾಯಿದೆ. ಅದು ಶುಭ ಕೋರ್ತಾ ಇದ್ದೇನೆ. ಎಲ್ರಿಗೂ ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ದೇಶ ಇದ್ದರೆ ನಾವೆಲ್ಲ, ದೇಶನೇ ಇಲ್ಲೇ ನಾವಿಲ್ಲಿ. ಹಾಗಾಗಿ ದೇಶಕ್ಕೋಸ್ಕರ ಕೈ ಎತ್ತೋಣ, ದೇಶಕ್ಕೋಸ್ಕರ ಕೆಲಸ ಮಾಡೋಣ. ನಿಮ್ಮೆಲ್ಲರ ಬದುಕು ಹಸನಾಗುತ್ತೆ, ನಿಮ್ಮ ಮಕ್ಕಳ ಭವಿಷ್ಯ, ಮುಂದಿನ ಪೀಳಿಗೆ ಭವಿಷ್ಯ ಚೆನ್ನಾಗಾಗುತ್ತೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭ ಕೋರ್ತಾ ಇದ್ದೇನೆ. ಮೆಂಬರ್ಶಿಪ್ ಅಭಿಯಾನಕ್ಕೆ ನಾನು ವಿಶೇಷ ಶುಭಾಶಯ ಕೋರ್ತಾ ಇದ್ದೇನೆ.